बेळगाव तालुक्यातील कडोली गावामध्ये कोबीच्या दरात अचानक झालेल्या घसरणीमुळे एका शेतकऱ्याने स्वतः पिकवलेले संपूर्ण पीक ट्रॅक्टर चालवून नष्ट केल्याची हृदयद्रावक घटना घडली आहे. कडोली गावातील शेतकरी अप्पासाहेब देसाई यांनी कर्ज काढून मोठ्या अपेक्षेने आपल्या 2 एकर जमिनीमध्ये कोबीचे पीक घेतले होते. बियाणे, रासायनिक खते, सिंचन, मजुरी यासाठी हजारो रुपये खर्च करून त्यांनी पीक उभे केले होते. पीक चांगले आले होते आणि चांगल्या उत्पन्नाची अपेक्षा कुटुंबाला होती. मात्र बाजारात अचानक कोबीच्या दरात मोठी घसरण झाली आणि शेतकऱ्याला मोठा धक्का बसला. पीक काढून बाजारात नेण्यासाठी लागणारा खर्चही परत मिळत नसल्याची परिस्थिती निर्माण झाली. त्यामुळे संतप्त झालेल्या शेतकऱ्याने पीक विकण्यापेक्षा ते नष्ट करणेच योग्य असा निर्णय घेत ट्रॅक्टर फिरवून संपूर्ण पीक शेतातच नष्ट केले. तसेच भाजीपाला पिकांना सरकारकडून कोणताही हमीभाव जाहीर केला जात नसल्यामुळे शेतकऱ्यांमध्ये नाराजी आहे. दरातील अस्थिरतेमुळे शेतकऱ्यांना मोठे नुकसान सहन करावे लागत असून कर्जाच्या ओझ्याखाली ते दबले जात आहेत. या घटनेनंतर शेतकरी अप्पासाहेब देसाई यांनी सरकार विरोधात तीव्र संताप व्यक्त करत आमच्या कष्टाला किंमत नाही, पीक घेतले तरी तोटाच होतो अशी भावना व्यक्त केली. ತರಕಾರಿ ಬೆಳೆಯೋರ ಕತೆ ಆಗಿತ್ತು ಸರ್. ಅದೇನು ಐತ್ರಲ್ಲ ತರಕಾರಿ ಬೆಳೆ ಕತೆ ಏನು ಹೇಳ್ದಂಥ ಪರಿಸ್ಥಿತಿ ಬಂದೈತೆ ರೀ. ಅಲ್ಲಿ ಮಾರ್ಕೆಟ್ಗೆ ಹೋದ್ರಿ, ಮಾರ್ಕೆಟ್ ಅದು ಪಕ್ಕ ಲ್ಯಾಟ್ರಿ ವ್ಯವಸ್ಥೆ ಆಗೈತೆ ರೀ. ನಾವು ಇಲ್ಲೇನು ದರ ಮಾತಾಡ್ತೀವಿ ರೀ ಹೊಲ್ದಾಗ, ಅದು ಮನೆ ಹೋಗೋ ತನಕ ಇರಂಗಿಲ್ಲ ಸರ್. ಮನ್ಯಾಗ ಏನು ದರ ಮಾತಾಡ್ತೀವಿ ಅದು ಮಾರ್ಕೆಟ್ಗೆ ಹೋಗೋ ತನಕ ಇರಂಗಿಲ್ಲ. ಮಾರ್ಕೆಟ್ದಾಗ ದರ ಮಾತಾಡಿದ್ದು ಅಲ್ಲಿ ವ್ಯಾಪಾರಿ ಕೈಯಾಗ ಹೋಗೋ ಇರಂಗಿಲ್ಲ. ಇದು ಏನೈತಲ್ಲ ಬಣ್ಣ ಬದಲಾಯಿಸ್ಕೊಂತ ಹೋಗ್ತೈತೆ ರೀ ದರದ ವ್ಯವಸ್ಥೆ. ಆ ಕಾರಣ ಈ ದರದ ವ್ಯವಸ್ಥೆ ಒಳಗೆ, ಲ್ಯಾಟ್ರಿ ವ್ಯವಸ್ಥೆ ಒಳಗೆ ಈ ಬದುಕುವಂಥ ಪರಿಸ್ಥಿತಿ ಇಲ್ಲ ರೀ. ಯಾಕೆ ಬದುಕುವಂಥ ಪರಿಸ್ಥಿತಿ ಅಂಗಡಿ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮದು ಏನು ಎಲೆ ಕೋಸು ಐತಿ, ಕ್ಯಾಬೇಜ್ ಐತಿ, ಏನು ಹೂಕೋಸು ಏನೂ ಇದ್ರು ಈ ತರಕ್ಕೆ ಹೋಗ್ಬೇಡ್ರಿ. ಮಾಲನ್ನು ನಮ್ದು ಆ ಕಡೆಯಿಂದ ಹೋಗಾಕ್ತಾ ಇರಲ್ಲ. ಹೈದರಾಬಾದ್ ಬಂದಾಗೈತಿ, ಗೋವಾ ಬಂದಾಗೈತಿ, ಎಲ್ಲ ಕಡೆ ಹೋಗೋದು ಬಂದಾಗೈತಿ. ಇಲ್ಲಿ ತಂದು ಕೇಸಿಂದ ಇಲ್ಲಿ ಕೊಡ್ಸೋಕೆ ಹೋಗ್ಬೇಡ್ರಿ, ಹೊಲ್ದಾಗನ ಕಳಿಸ್ರಿ ಅಂತ ಸ್ಪಷ್ಟವಾಗಿ ಅಂಗಡಿ ಹೇಳಕತ್ತಾರು. ಅದಕ್ಕೆ ರೈತನ ಪರಿಸ್ಥಿತಿ ಇದು ಬಂದೈತಿ ರೀ ಸರ್. ಪ್ರತಿ ವರ್ಷ ಇದೇ ವರ್ಷ ಸರ್ ಇದ್ರ ಬಗ್ಗೆ 25 ವರ್ಷದಿಂದ ಮನೆ ಕೊಡಾಕತ್ತಾರೆ. ಎಲ್ಲ ಮನೆಗಳು ಇಟ್ಟಿದ್ದೀರಿ ಸರ್. 25 ವರ್ಷದಿಂದ ಮನೆ ಕೊಡಾಕತ್ತೀವಿ. ಇದೇನೇ ಐತ್ರಲ್ಲ, ನಾವು ಸಣ್ಣ ರೈತರು ಏನಾಗ್ತದೆ, ಕಬ್ಬು ಬೆಳ್ಸೋಕೆ ಆಗಿಲ್ಲ ಸರ್. ಸತ್ಯವಾಗಿ ಹೇಳ್ತಾನೆ, ಸಣ್ಣ ರೈತರು ಇದ್ರೆ ಅದು ಏನು 2-3 ತಿಂಗಳ ಯಾವ ಬೆಳೆ ಬರ್ತೈತಿ ಅಂಥ ಬೆಳೆ ಬೆಳೀತಿರ್ತಾನೆ. ಕಬ್ಬು ಅದು 16 ಎಕರೆ ಭೂಮಿ ಇದ್ದವರು, 5 ಎಕರೆ ಮುಂದಿದ್ದವರು ಕಬ್ಬು ಬೆಳೆಸ್ತಾರೆ. ನಾವು ಇವೆಲ್ಲ 1 ಎಕರೆ 2 ಎಕರೆ ಇದ್ದವರು ಇದು ತರಕಾರಿ ಬೆಳೆಸ್ತಾರೆ. ಈ ಪರಿಸ್ಥಿತಿ ಏನಾಗೈತಲ್ಲ, ಈಗ ಈ ಕ್ಯಾಬೇಜ್ ಹಚ್ಚಿದ್ದಾರೆ, ಕ್ಯಾಬೇಜ್ ಪರಿಸ್ಥಿತಿ ಇದಾಗೈತೆ ರೀ. ಈಗ ಎಷ್ಟು ಒಂದು ಎಕರೆಗೆ ಎಷ್ಟು ಖರ್ಚು ಮಾಡಿದ್ರಿ? ಎಕರೆಗೆ ಕಮ್ಮಿ ನಾನು ಹೇಳ್ತಾನಲ್ಲ ಸರ್, ನಿಜವಾಗಿಯೂ ಇದಕ್ಕೆ ಒಂದು ಕ್ಯಾಬೇಜ್ ಸಸಿ ಹಚ್ಬೇಕಾಗಿದ್ರೆ ಅದು 60 ಪೈಸೆ 70 ಪೈಸೆ ಒಂದು ಕ್ಯಾಬೇಜ್ ಕನ್ನ ಖರ್ಚು ಬರ್ತದೆ. ಆದರೆ ಇದು 70 ಪೈಸೆ ಬರೋಕ್ತಾ ಇಲ್ಲ ರೀ ಸರ್. ಮಾರ್ಕೆಟ್ನಾಗ ಹೋಗೋಕನ್ನ ಥರ ಇಲ್ಲ ರೀ ಸರ್. ಬರೀ ಈ ಸಸಿಗೆ ಅಷ್ಟೇ ರೀ. ಮತ್ತು ಇದಕ್ಕೆ 1 10 2 10 ಔಷಧ ಬೇಕು ರೀ, ರಾಸಾಯನಿಕ ಗೊಬ್ಬರ ಬೇಕು ರೀ, ಕೊಟ್ಟಿಗೆ ಗೊಬ್ಬರ ಬೇಕು ರೀ. ಹೌದು ಅಲ್ಲ, ಮಶಾಗತಿ ಖರ್ಚು ರೀ. ಈ ಟಿಲ್ಲರ್ ಹೊಡಿಬೇಕಾದ್ರೆ, ಸಾಗುವಳಿ ಮಾಡ್ಬೇಕಾದ್ರೆ ಅದಕ್ಕೆ ಡೀಸೆಲ್ ಬೇಕು ರೀ. ಇವೆಲ್ಲ ಕೂಡಿಸಿ 50,000 ರೂಪಾಯಿ ಖರ್ಚು ಬರ್ತೈತೆ ರೀ. 5,000 ರೂಪಾಯಿ ಟ್ರಕ್ನ. ಹಂಗಾರೆ ಇದು ಮನುಷ್ಯ ಏನಾಗ್ತೈತೆ ರೀ, ಪಟ್ಟಾಗಿ ಬ್ಯಾಂಕ್ ಬೀಳ್ತೈತೆ ರೀ. ಏನು ವಿಷಯ ಕುಡಿದು ಸಾಯ್ಬೇಕೋ, ಮಂದಿಗೆಲ್ಲ ವಿಷಯ ಕೊಡಬೇಕೋ, ಏನು ಮಾಡಬೇಕು ಅದನ್ನ ಇದೆಲ್ಲ ನೋಡಿ ನಾನು ಹೇಳಕ್ಕಂದ್ರೆ ನನಗೆ ದಯಾಮರನ್ ಕೊಡ್ರಿ. ಯಾಕಂದ್ರೆ 25 ವರ್ಷ ಮನೆ ಕೊಡೋದು, ಬೆಂಬಲ ಬೆಲೆ ಆದರೂ ಕೊಡ್ರಿ, ಇದಕ್ಕೆ ಪರಿಹಾರ ಆದರೂ ಕೊಡ್ರಿ. ಪರಿಹಾರ ಕೊಡಾಕ್ತಾ ಇಲ್ಲ ರೀ. ಇದು ಕ್ಯಾಬೇಜ್ ಸಾಲನಾಗ ಯಾವ ಸತಿ ಹೆಂಗೆ ಸಾಲ ಮುಡ್ಸ್ಬೇಕು ರೀ. ಈ ಥರ ಸತ್ತಂದ್ರೆ ನೀವು ಖಾಸಗಿ ಸಾಲ ತೆಗ್ದಾರಿ ನಮ್ಗೆ ಕೊಡೋಕ್ಕಾಗಿಲ್ಲ ಅಂತ ಅಲ್ರಿ. ಎಷ್ಟು ನಾಚಿಕೆ ಗೀಡ್ಸ್ ಇನ್ನೋವರೆಗೆ ಈ ಸುಸೈಡ್ ಎಷ್ಟು ಆಗತ್ತವ್ರಿ ಸರ್. 2006ದಿಂದ 2010 ತನಕ 10,459 ಸುಸೈಡ್ ಅಂತ ಹೇಳ್ತಾರೆ ಅವರು ಆಕಡೆವಾರಿ ಪ್ರಕಾರ. ಅದು ಇಷ್ಟೆಲ್ಲ ಯಾಕೆ ಆಗಾಕತ್ತವು, ಸಣ್ಣ ರೈತರ ಕತೆ ಏನ ಅಂತ ಯಾರೂ ವಿಚಾರಣೆ ಮಾಡೋಕ್ಕಿಲ್ಲ ಸರ್. ಸ್ಪಷ್ಟವಾಗಿ ಹೇಳಿ, ಸಣ್ಣ ರೈತರ ಕತೆ ಏನಾಗ್ತೈತಿ. ಆ ಕಾರಣ ಅವರು ಏನರ ಸತ್ತಂತ ಪರಿಣಾಮ ಕೂಡ ಇಲ್ಲ, ಬೆಂಬಲ ಬೆಲೆ ಇಲ್ಲ. ಹಾಗಾಗಿ ಈಗೇನಾಗ್ತೀರಿ, ನಮ್ಗೆ ದಯಾಮರಂ ಬಿಡಾಕತ್ತೀರೋ ಸರ್. ಅಂಥ ಪರಿಸ್ಥಿತಿ ನಮಗೆ ಬರಬೇಕು. ಇಂಥ ಪರಿಸ್ಥಿತಿ ತರಕ್ಕೆ ಹೋಗ್ಬೇಡ. ರೈತರ ಬಗ್ಗೆ ಕಾಳಜಿ ಇರಲ್ಲ. ರೈತರು ಮತ ಹಾಕಿರ್ತಾರೆ. ರೈತರ ಬಗ್ಗೆ ಕಾಳಜಿ ಹೃದಯ ದ್ವಾರದಾಗಲಿ ಇದಕ್ಕೇನು ಬೆಂಬಲ ಬೆಲೆ ಘೋಷಣೆ ಮಾಡಿರಿ. ಮತ್ತು ಈಗೇನು ನುಕ್ಸಾನ ಆಗಿದೆ ಇದಕ್ಕೊಂದು ಪರಿಹಾರ ಕೊಡ್ರಿ ಅಂತ ನಾವು ಮನವಿ ಮಾಡಿ कई मुगे हो मार्केटला कोबीज घेऊन येऊन का म्हणाले. कोबीज लावायला 1 एकराला 40 ते 50,000 रुपये खर्च आहे. एक टाळा घ्यायला गेला तर 70 पैसे टाळा घ्या तरवेचं हे आहे रेट. मार्केटला न्यायचं म्हटलं तर बी 40 रुपये भाडं आहे, 20 रुपये पोतं आहे. टोटल 80 रुपये खर्च यायला आहे आणि 50 रुपये पोतं जायला आहे खंडीत. 1 रुपये उरी नाही. किती खर्च येते? एकऱ्याला 40 ते 50,000 रुपये खर्च आहे. आता आता काय रेट चाललाय? आता नाही काय
पोतं 70 किलोचं पोतं 50 रुपये जायला त्याला खर्च आहे मार्केटला न्यायला 80 रुपये. मग सरकारला काय हे करता तुम्ही? सरकारला आम्हाला काय गव्हर्नमेंट बँक आम्हाला कर्ज देत नाही. प्रायव्हेट मिळतंय करते त्यांनी 2 वर्षात आणि 3 वर्षात लिलाव करतात कात्र येऊन. त्याच्यावर आम्ही जगणार कसं? ही घटना उत्तर कर्नाटकातील शेतकऱ्यांच्या अडचणींचे आणखी एक गंभीर चित्र समोर आणते. कृषी उत्पादनांना हमीभाव, बाजार नियंत्रण आणि शेतकऱ्यांसाठी तातडीने मदत उपाययोजना कराव्यात अशी मागणी शेतकरी करत आहेत. विनोद कोलकार, KMM मराठी, बेळगाव. This Akshaya Tritiya, celebrate prosperity with Bhima Get up to 100% off on making charges on gold, silver and diamond. and get a free 24-karat gold bar on every rupees 1 lakh diamond value. Pay only 10% in advance and avail the Flexi Gold Rate benefits from 1st to 17th April. Available at all Bhima showrooms. TNC apply. Wishing you a prosperous Akshaya Tritiya.